ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ, ಶಿರ್ಸಿ. ಆತ್ಮೀಯ ವೀಕ್ಷಕರೇ, ಮೆಂತೆ ಭಾಳ ಉಪಯುಕ್ತವಾದಂಥ ಆಹಾರ ಔಷಧಿ. ಇವತ್ತು ಆಹಾರವನ್ನು ನಾವು ಬಳಸುತ್ತೇವೆ, ನಮ್ಮ ಅಡುಗೆ ಮೇಲೆ ಮೆಂತೆ ಇದ್ದೇ ಇರುತ್ತೆ. ಮೆಂತೆಯನ್ನು ಔಷಧಿಯಾಗಿ ಬಳಸಿದರೆ ಅದ್ಭುತವಾದ ಪರಿಣಾಮವನ್ನು ನೀಡುತ್ತೆ. ಪುರುಷರಲ್ಲಿ ಲೈಂಗಿಕ ಸಮಸ್ಯೆಯನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತೆ. ಡಯಾಬಿಟಿಸನ್ನು ಹತೋಟಿ ಮಾಡಲು ಸಹಾಯ ಮಾಡುತ್ತೆ. ಮಲಬದ್ಧತೆಯನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಸೊ ಮೆಂತೆಗೆ ತುಂಬ ಅನುಕೂಲಕಾರಿ ಪ್ರಯೋಜನಗಳಿವೆ. ಎದೆ ಹಾಲುಣಿಸುವಂತಹ ತಾಯಿಗೆ ಮೆಂತೆಯನ್ನು ಉಪಯೋಗಿಸೋದ್ರಿಂದಾಗಿ ಮಗುವಿನ ಆರೋಗ್ಯ, ತಾಯಿಯ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಹೀಗೆ ಹಲವಾರು ಪ್ರಯೋಜನಗಳನ್ನು ಮೆಂತೆ ಹೊಂದಿದೆ. ಮೆಂತೆಯನ್ನು ಒಂದು ರಾತ್ರಿ ನೆನೆಸಿಟ್ಟು ನೆಕ್ಸ್ಟ್ ಡೇ ಅದನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಟರೆ ಒಳ್ಳೆ ಮೊಳಕೆ ಬರುತ್ತೆ, ಕಹಿ ಆಗೋದಿಲ್ಲ. ಸೊ ಆ ಮೆಂತೆಯನ್ನು ತಿನ್ನೋದ್ರಿಂದಾಗಿ ನಮ್ಮ ಆರೋಗ್ಯ ಇಂಪ್ರೂವ್ ಆಗುತ್ತೆ, ಮಲಬದ್ಧತೆ ಕಡಿಮೆ ಆಗುತ್ತೆ, ಮಧುಮೇಹ ಹತೋಟಿಗೆ ಬರುತ್ತೆ, ಹೊಟ್ಟೆ ಬೊಜ್ಜು ಕಡಿಮೆ ಆಗಲಿಕ್ಕೆ ಸಹಾಯ ಆಗುತ್ತೆ, ಫ್ಯಾಟಿ ಲಿವರ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಮೆಂತೆಯನ್ನು ಉಪಯೋಗಿಸುವಂಥ ಹವ್ಯಾಸವನ್ನು ಬೆಳೆಸಬೇಕು. ಸಮ ಪ್ರಮಾಣದಲ್ಲಿ ಮೆಂತೆ ಮತ್ತು ಅರಿಶಿಣವನ್ನು ಪುಡಿ ಮಾಡಿಕೊಂಡು ಆ ಪುಡಿಯನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಗ್ಲಾಸ್ ನೀರಿಗೆ ಒಂದು ಚಮಚದಷ್ಟು ಹಾಕ್ಕೊಂಡು ಕುಡಿಯೋದ್ರಿಂದಾಗಿ ತುಂಬ ಅನುಕೂಲ ಆಗುತ್ತೆ. ನಮ್ಮ ಮಧುಮೇಹವು ಹತೋಟಿಗೆ ಬರುತ್ತೆ, ಜೊತೆಗೆ ಚರ್ಮದ ಕಾಯಿಲೆಗಳು ಹತೋಟಿಗೆ ಬರುತ್ತೆ. ಈ ತುರಿಕೆ ಇದೆಲ್ಲ ನಿಯಂತ್ರಣ ಮಾಡಲಿಕ್ಕೆ ಸಹಾಯ ಆಗುತ್ತೆ, ದೇಹ ಶುದ್ಧಿ ಆಗುತ್ತೆ. ಸೊ ಹಾಗಾಗಿ ಮೆಂತೆ ಅತ್ಯಂತ ಅನುಕೂಲಕಾರಿ. ಈ ಮೆಂತೆಗೆ ಬೊಜ್ಜನ್ನು ಕರಗಿಸುವಂಥ ವಿಶೇಷವಾದ ಗುಣವಿದೆ ಆತ್ಮೀಯ. ಮೆಂತೆಯನ್ನು ನೀವು ಏನು ಮಾಡಬೇಕು ಅಂದರೆ, ಅನೇಕರು ಒಂದು ತಪ್ಪು ಮಾಡ್ತಾರೆ, ಮೆಂತೆಯನ್ನು ಹುರಿದು ಪುಡಿ ಮಾಡ್ತಾರೆ. ಹಾಗೆ ಮಾಡೋದ್ರಿಂದ ಅದರಲ್ಲಿರುವಂಥ ಔಷಧಿ ಗುಣಗಳು ಅರ್ಧದಷ್ಟು ಕಡಿಮೆ ಆಗಿಬಿಡುತ್ತೆ. ಮೆಂತೆಯನ್ನು ತರಬೇಕು, ಅದನ್ನು 1-2-3 ದಿವಸ ಬಿಸಿಲಲ್ಲಿ ಒಣಗಿಸ್ಬೇಕು, ಕಸ ಕಡ್ಡಿಗಳನ್ನೆಲ್ಲ ತೆಗಿಬೇಕು. ಆಮೇಲೆ ಅದನ್ನು ಪುಡಿ ಮಾಡಿ ಇಟ್ಕೋಬೇಕು. ಪುಡಿ ಮಾಡಿ ಹಾಗೆ ಹೊರಗಡೆ ಇಟ್ಕೊಂಡ್ರೆ ಆಕ್ಸಿಡೈಸ್ ಆಗೋ ಚಾನ್ಸ್ ಇರುತ್ತೆ. ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು. 2-3 ಚಮಚ ಮೆಂತೆಯನ್ನು ಕಡದ ಮಜ್ಜಿಗೆಯಲ್ಲಿ ಹಾಕ್ಕೊಂಡು ಕರಡಿ ಡೈಲಿ ಕುಡಿಯೋದ್ರಿಂದಾಗಿ ಮಧುಮೇಹ ಹತೋಟಿಗೆ ಬರುತ್ತೆ. ತುಂಬ ಫಾಸ್ಟಾಗಿ ದಿನಕ್ಕೆ 2 ಸಲ ಮಾಡಿದ್ರೆ ಭಾಳ ಒಳ್ಳೆಯದು. ನಿಮ್ಮ ಮಧುಮೇಹವನ್ನು ಹತೋಟಿಗೆ ತರಲಿಕ್ಕೆ ಮೆಂತೆ ಭಾಳ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಮಲಬದ್ಧತೆ ಅನೇಕರನ್ನ ಇವತ್ತು ಕಾಡ್ತಾ ಇದೆ. ಮಲಬದ್ಧತೆ ಸಮಸ್ಯೆ ಕಡಿಮೆ ಆಗುತ್ತೆ. ಮೆಂತೆ ಅದ್ಭುತವಾದಂತಹ ಒಂದು ಔಷಧಿ, ಆಹಾರ ಔಷಧಿ. ಸೊ ಹಾಗಾಗಿ ಇದನ್ನು ನಾವು ಉಪಯೋಗಿಸೋಣ, ನಮ್ಮ ಆರೋಗ್ಯವನ್ನು ಒಲಿಸ್ಕೊಳ್ಳೋಣ. ಮೆಂತೆ ಎಣ್ಣೆ. ಸೊ ಮೆಂತೆಯನ್ನು ನೀವು ಮೆಂತೆ ಕಾಳುಗಳನ್ನು ಕೊಕೊನಟ್ ಆಯಿಲಲ್ಲಿ ಒಂದು 25-30 ಮೆಂತೆಯನ್ನು 1 ಗ್ಲಾಸ್ ಕೊಕೊನಟ್ ಆಯಿಲಲ್ಲಿ ಹಾಕಿ 1 ವಾರ ಕಾಲ ಬಿಸಿಲಲ್ಲಿ ಇಡಬೇಕು. ಸೊ ಸಂಜೆ ತಂದಿಡಬೇಕು, ಬೆಳಗ್ಗೆ ಬಿಸಿಲಲ್ಲಿ ಇಡಬೇಕು. ನಾವು ಮೆಂತೆ ಎಣ್ಣೆ ರೆಡಿ ಆಗುತ್ತೆ. ಆ ಎಣ್ಣೆಯನ್ನು ತಲೆಗೆ ಉಪಯೋಗಿಸೋದ್ರಿಂದಾಗಿ ತಲೆಯ ಕೂದಲಿನ ಆರೋಗ್ಯ ಹೆಚ್ಚಾಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಮೆಂತೆ ಎಣ್ಣೆಯನ್ನು ನೀವು ಮನೆಯಲ್ಲೇ ಸಿಂಪಲಾಗಿ ಉಪಯೋಗಿಸ್ಕೋಬೋದು. ಮೆಂತೆ ಕಂಡೀಷ್ನರ್. ಸೊ ಮೆಂತೆಯನ್ನು ರಾತ್ರಿ ನೀರಲ್ಲಿ ನೆನೆಸಿಟ್ಟು ಬೆಳಗ್ಗೆ ಅದನ್ನು ರುಬ್ಬಿ ಪೇಸ್ಟ್ ಮಾಡಿಕೊಂಡು ಫುಲ್ ತಲೆಗೆ ಹಚ್ಚಿ ಒಂದು ಅರ್ಧ ಗಂಟೆ ನಂತರ ತಲೆ ಸ್ನಾನ ಮಾಡೋದ್ರಿಂದಾಗಿ ಒಳ್ಳೆ ಕಂಡೀಷ್ನರ್ ಆಗಿ ಕೆಲಸ ಮಾಡುತ್ತೆ. ಕೂದಲು ತುಂಬ ಸಾಫ್ಟ್ ಆಗುತ್ತೆ, ಕೂದಲಿನ ಆರೋಗ್ಯ ವೃದ್ಧಿ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ನೀವು ಮೆಂತೆಯನ್ನು ಈ ರೀತಿಯೂ ಕೂಡ ಉಪಯೋಗಿಸಿ ನೋಡ್ಬೋದು. ಮೆಂತೆಯನ್ನು ಉಪಯೋಗಿಸುವಾಗ ಒಂದು ಗಮನದಲ್ಲಿ ಇಟ್ಕೋಬೇಕು, ಮೂರಲ್ಲಿ ಕೆಲವು ಜನರಿಗೆ ರಕ್ತ ಬರ್ತಾ ಇರುತ್ತೆ ಪದೇ ಪದೇ. ಅಂಥವರು ಅತಿಯಾಗಿ ಋತುಸ್ರಾವ ಆದಾಗ ರಕ್ತ ಹೋಗುವಂತಹ ಒಂದು ಸಮಸ್ಯೆ ಇದ್ದಂಥವರು ಈ ಮೆಂತೆಯನ್ನು ಜಾಸ್ತಿ ಉಪಯೋಗಿಸ್ಬಾರ್ದು. ಸ್ವಲ್ಪ ಪ್ರಮಾಣದಲ್ಲಿ 1 ಚಮಚ ಅಷ್ಟೇ ಪರ್ ಡೇ ಉಪಯೋಗಿಸ್ಬೋದು. ಜಾಸ್ತಿ ಉಪಯೋಗಿಸಿದ್ರೆ ಈ ಪ್ರಮಾಣ ಇನ್ನೂ ಈ ಸಮಸ್ಯೆ ಉಲ್ಬಣವಾಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾದರೆ ಮೆಂತೆಯಿಂದ ಪರಿಪೂರ್ಣ ಆರೋಗ್ಯವನ್ನು ಪಡ್ಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಇದೆ. ಸೊ ಹಾಗಾಗಿ ಮೆಂತೆಯನ್ನು ಉಪಯೋಗಿಸಿ ಆರೋಗ್ಯವನ್ನು ಪಡೆಯಿರಿ. ಧನ್ಯವಾದಗಳು.